ನಾಚಿಕೆ ಆಗ್ಬೇಕು ನಮ್ಮೆಲ್ಲ ನಿರಭಿಮಾನಿ ಕನ್ನಡಿಗರಿಗೆ. ಯಾಕೆ ಮಾತು ಹೇಳ್ತಾ ಇದೀನಿ ಅಂದ್ರೆ, ನಾವು ಅಂತ ಕೆಟ್ಟು ಉಳಿತೋಗಿರುವಂತ ವ್ಯವಸ್ಥೆಯಲ್ಲಿ ನಾವು ಇದೀವಿ. ಇಲ್ಲಿನ ಕಾನೂನು ವ್ಯವಸ್ಥೆ ಯಾವ ರೀತಿ ಇದೆ ಅಂದ್ರೆ, ಇಲ್ಲೊಂದು ವಿಡಿಯೋ ಹಾಕ್ತೀನಿ ಕೆಳಗಡೆ ನೋಡಿ. ಅಲ್ಲಿ 3 ಜನ, ಇಬ್ರು ಗಂಡಸರು, ಯಂಗ್ಸು, ಒಬ್ಬ ಪಾಪ ಜೆಪ್ಟೋ ಹುಡುಗನ್ ಮೇಲೆ, ಡೆಲಿವರಿ ಹುಡುಗನ್ ಮೇಲೆ ಹಿಂದಿ ಮಾತಾಡು ಅಂತ ಅಲ್ಲೇ ಮಾಡ್ತಾ ಇದಾರೆ. ಆತ ಕನ್ನಡದಲ್ಲಿ ಮಾತಾಡಿದಕ್ಕೆ ನೀನ್ ಹಿಂದಿ ಮಾತಾಡು ಅಂತ ನಿನ್ನೆ ಬೆಳಿಗ್ಗೆ 4 ಗಂಟೆಲಿ ನಡೆದಿರೋ ಈ ಒಂದು ಘಟನೆ ಎಲ್ಲಿ ಅಂದ್ರೆ ಯಲಹಂಕ ಓಲ್ಡ್ ಟೌನ್ ಅಲ್ಲಿ. ನೋಡಿ, ದಿನೇ ಕನ್ನಡಿಗರ ಮೇಲೆ ದೌರ್ಜನ್ಯ, ಹಂಗಾಯ್ತು ಹಿಂಗಾಯ್ತು ಅಂತ ಕೇಳ್ತಾ ಇದ್ವಿ. ಇನ್ ಮೇಲೆ ಕರ್ನಾಟಕದಲ್ಲಿ ವಲಸಿಗನೇ ಸಾರ್ವಭೌಮ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದೀವಿ. 3 ಜನ ಸೇರ್ಕೊಂಡು ಒಬ್ಬ ಕನ್ನಡಿಗನ ಮೇಲೆ ಹಿಂದಿ ಮಾತಾಡು ಅಂತ ಅಲ್ಲೇ ಮಾಡು ಅಷ್ಟು ಮಟ್ಟಕ್ಕೆ ವಲಸಿಗರು ಬೆಳೆದು ನಿಂತಿದ್ದಾರೆ. ಯಾಕೆ ಅಂದ್ರೆ ನಮ್ಮಲ್ಲಿರುವ ಕೊಳೆತು ನಾರುತ್ತಿರುವ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ, ಕಾನೂನು ವ್ಯವಸ್ಥೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ತಿಂಗಳು ಹಿಂದೆ ನೋಡಿರ್ತೀರ, ತಮಿಳುನಾಡಲ್ಲಿ ನಮ್ಮ ಟಿ ಡ್ರೈವರ್ಗಳು ಕನ್ನಡ ಬಾವುಟನ ಹಾಕೊಂಡು ಹೋದ್ರು ಅಂತ ಲೋಕಲ್ಸ್ ಕನ್ನಡಿಗರಿಗೆ ದೌರ್ಜನ್ಯ ಮಾಡ್ತಾ ಇದ್ರು. ಆವಾಗ ಪೊಲೀಸ್ ಬಂದು ಅಲ್ಲಿನ ಲೋಕಲ್ಸ್ ಗೆ ಸಪೋರ್ಟ್ ಮಾಡ್ತಾ ಇದ್ರೆ ಹೊರತು ನಮ್ಮ ಕನ್ನಡಿಗರಿಗಲ್ಲ. ಆದ್ರೆ ಇನ್ನೊಂದು ವಿಡಿಯೋ ಹಾಕ್ತೀನಿ ನೋಡಿ. ನೋಡಿ ಇಲ್ಲಿ ಏನಾಗಿದೆ, ಈ ಡೆಲಿವರಿ ಹುಡುಗನ ಮೇಲೆ ಹಲ್ಲೆ ಮಾಡಿದಾರಲ್ಲ, ನ್ಯಾಯ ಕೊಡ್ಸೋಣ ಅಂತ ಹೋದಂತ ಕನ್ನಡ ಪರ ಹೋರಾಟಗಾರನಿಗೆ ಕೆಟ್ಟು ಪದ ಬಳಕೆ ಮಾಡಿದಲ್ದಿರ ಅವನನ್ನ, ಒಬ್ಬ ಕನ್ನಡ ಸೇವಕನನ್ನ, ಕನ್ನಡದ ಸೈನಿಕನನ್ನ, ಕನ್ನಡದ ಕಟ್ಟಾಳನ್ನ ಈ ಪೊಲೀಸ್ ಅಧಿಕಾರಿ ಏನ್ ಮಾಡ್ತಾ ಇದ್ದಾನೆ. ದಯವಿಟ್ಟು ನಾನು ಎಲ್ಲಾ ಪೊಲೀಸರಿಗೆ ಹೇಳ್ತಾ ಇಲ್ಲ, ತುಂಬಾ 99% ಪೊಲೀಸರು ಕನ್ನಡಕ್ಕೆ, ಕನ್ನಡ ಪರರಿಗೆ ತುಂಬಾ ಒಳ್ಳೆ ಮರ್ಯಾದೆ ಕೊಡ್ತಾರೆ, ಗೌರವ ಕೊಡ್ತಾರೆ. ಆದ್ರೆ ಇಂಥ ಕೆಟ್ಟ ಅಧಿಕಾರಿಗಳಿಂದ ಇಡೀ ಇಲಾಖೆಗೆ ಕೆಟ್ಟ ಹೆಸರು. ಒಂದ್ ಟೈಮ್ ಇತ್ತು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಮಾತ್ರನೇ ಕನ್ನಡಕ್ಕೆ ಗೌರವ ಇತ್ತು. ಆದ್ರೆ ಈಗ ನೋಡಿ, ಪಾಪ ನ್ಯಾಯ ಕೊಡ್ಸಕ್ಕೆ ಹೋದಂತ ಕನ್ನಡ ಪರ ಹೋರಾಟಗಾರನ ಮೇಲೆ ಇದೇ ಪೊಲೀಸ್ ಅಧಿಕಾರಿ ಯಾವ ರೀತಿ ದರ್ಪ ತೋರ್ತಿದ್ದಾರೆ. ಇನ್ಯಾವ ಮಟ್ಟಕ್ಕೆ ನಮ್ಮ ಕರ್ನಾಟಕದಲ್ಲಿ ಪೊಲೀಸ್ ವ್ಯವಸ್ಥೆ, ನಮ್ಮ ಕಾನೂನು ವ್ಯವಸ್ಥೆ ಕೊಳೆತು ನಾರುತ್ತಿದೆ. ಕನ್ನಡಿಗರೇ, ನಿಮ್ಮ ಸ್ವಾಭಿಮಾನನ ಬೆಳೆಸ್ಕೊಳ್ಳಿಲ್ಲ, ಪ್ರತಿಯೊಂದು ಕಡೆ ನೀವು ಪ್ರಶ್ನೆ ಮಾಡ್ಲಿಲ್ಲ ಅಂದ್ರೆ ನಾಳೆ ನಿಮ್ಮ ಮೇಲೂ ಹಲ್ಲೆ ಆಗುತ್ತೆ. ಈಗಾಗಲೇ ಎಲ್ಲಾ ವಲಯದಲ್ಲೂ ವಲಸಿಗರು ಬಂದು ನಮ್ಮೆಲ್ಲ ಕೆಲಸನ, ನಮ್ಮೆಲ್ಲ ವ್ಯಾಪಾರವನ್ನ, ನಮ್ಮ ನೆಲಗಳನ್ನ ಕಸಿದುಕೊಂಡಿದ್ದಾರೆ. ಕೆಲವೊಂದು ವರ್ಷಗಳ ಹಿಂದೆ ಗೋವಾದಲ್ಲಿ ಕನ್ನಡಿಗರನ್ನ ಒಡೆದು ಓಡಿಸಿದ್ರು. ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಬರುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆ ಏನೇ ಇರಲಿ ಅದು ಕಮೆಂಟ್ ಮೂಲಕ ತಿಳಿಸಿ. ಎಚ್ಚೆತ್ಕೊಳ್ಳಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಧನ್ಯವಾದಗಳು. ಜೈ ಕರ್ನಾಟಕ.